ಹೊಸ ವರ್ಷ ಬಂದಂತೆ ಯಾರೋ ಬಂದಾರು, ಗಿಡ ಮರಕ್ಕೆ ಹೊಸ ಹರ್ಷ ಯಾರು ತಂದಾರು. ಹಾಡೆಂದು ಕೋಗಿಲೆಯ ಕೂಗಿ ಕರೆದಾರು, ಹಾಡೆಂದು ಕೋಗಿಲೆಯ ಕೂಗಿ ಕರೆದಾರು. ನೋಡಿ, ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ರು ಹೊಸ ವರ್ಷವನ್ನು ಎಷ್ಟು ಸೊಗಸಾಗಿ ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಕ್ಯಾಲೆಂಡರ್ ವರ್ಷದಲ್ಲಿ ನಾವು ಪುಟ ತಿರುಗಿಸಿದ್ರೆ ಆಯಿತು, ಆದರೆ ಇಡೀ ಪ್ರಕೃತಿ ಹೊಸ ವರ್ಷವನ್ನು ಹೇಗೆ ಬರಮಾಡ್ಕೊಳ್ತಾ ಇದೆ. ಗಿಡ ಮರಗಳಲ್ಲಿ ಇರುವಂತಹ ಎಲೆಗಳು ಉದುರಿ ಬೋಳು ಬೋಳಾಗಿ ಕಾಣ್ತಾ ಇದ್ದದ್ದು ನಮಗೆ ಈ ಉಗಾದಿಯ ಹಬ್ಬದಲ್ಲಿ ಹೊಸ ಚಿಗುರನ್ನು ಹೊತ್ತಂತಹ ಮರ ಗಿಡಗಳನ್ನು ನಾವು, ಬಳ್ಳಿಗಳನ್ನು ನಾವು ಕಾಣ್ತೀವಿ. ಹಸಿರಿನಲ್ಲಿಯೇ ಎಷ್ಟು ವಿಧವಾದ ಹಸಿರುಗಳನ್ನು ನಾವು ಕಾಣ್ತೀವಿ. ಒಂದೊಂದು ಮರಕ್ಕೂ ಒಂದೊಂದು ಬಣ್ಣ. ಬೆಳಗಾಗೆದ್ದು ನಾವು ಹೊರಗಡೆ ಹೊರಟ್ರೆ, ಅದರಲ್ಲೂ ಹಳ್ಳಿ ಸಾಲಿನಲ್ಲಿ ಹೊರಟ್ರೆ ನಮಗೆ ಎಷ್ಟು ರೀತಿಯ ಗಿಡ ಮರಗಳು ಕಾಣಿಸ್ತವೆ. ಆ ಹಸಿರಿನಲ್ಲಿಯೇ ಇರುವಂತಹ ಸ್ವಲ್ಪವಾದಂತಹ ಒಂದು ಬಣ್ಣದಲ್ಲಿರುವಂತಹ ಮೆರುಗು ಅಷ್ಟೇ ಅಲ್ಲ ರೀ, ಎಷ್ಟು ಚೆಂದ ಕೋಗಿಲೆ ಕೂಗೋದು, ಕುಹು ಕುಹು ಅಂತ ಕೂಗ್ತಾ ಇರತ್ತೆ. ಕೋಗಿಲೆ ಕೂಗೋದು ಹೊಸ ವರ್ಷ ಬಂದಾಗ ಎಷ್ಟು ಚೆಂದ. ಗಿಡದ ಮರೆಯಲ್ಲಿ ಎಲೆಗಳ ಮಧ್ಯದಲ್ಲಿ ಅಡಗಿ ಅದು ಕೂಗ್ತಾ ಇದ್ರೆ ಒಂದು ಕರ್ಣಾನಂದ. ನಾವು ನಿಂತ್ಕೊಂಡು ಕೇಳೋಣ ಅಂತ ಅನ್ಸುತ್ತೆ. ಯಾರು ಹೇಳ್ತಾರೆ ಹೊಸ ವರ್ಷ ಬಂದಿದ್ದೀನಿ, ಎಲೆ ಉದುರಿಸ್ಕೋ, ಎಲೆ ಚಿಗುರಿಸ್ಕೋ, ಕೋಗಿಲೆಗೆ ನೀ ಬಂದು ಹಾಡು ಹೇಳು, ಯಾರು ಹೇಳ್ತಾರೆ? ಅದಕ್ಕೆ ಹೇಳ್ತಾರೆ, ರವಿ ಕಾಣದ್ದನ್ನು ಕವಿ ಕಂಡ. ಸೊ ಎನ್.ಎಸ್. ಲಕ್ಷ್ಮೀನಾರಾಯಣರ ಈ ಕವನವನ್ನು ನಾವು ಕೇಳಬೇಕು. ಬಹಳ ಬಹಳ ಸುಂದರವಾದಂತಹ ಒಂದು ಕವನ. ಸಾಕಷ್ಟು ಜನ ಅದನ್ನು ಬಹಳ ಸುಮಧುರವಾಗಿ ಹಾಡಿದ್ದಾರೆ ಕೂಡ. ಈಗ ನಾನು ಕವನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡ್ರಾ? ಖಂಡಿತ ಇಲ್ಲ ರೀ. ಆದರೆ ಹೊಸ ವರ್ಷ ಯುಗಾದಿಯ ಬಗ್ಗೆ ಬರೆದಂತಹ ಈ ಕವನ ಸದಾ ನನ್ನ ಮನದಲ್ಲಿ ಹಸಿರಾಗಿರುತ್ತೆ. ಯುಗ ಯುಗಾದಿ ಕಳೆದರೂ ಹೊಸ ಯುಗಾದಿ ಮರಳಿ ಬರುತ್ತಿದೆ ಅನ್ನುವಂಥ ಹಾಡು ನಮಗೆ ಯಾವಾಗಲೂ ರೇಡಿಯೋಲ್ಲಿ ಎಷ್ಟು ಚೆನ್ನಾಗಿ ಕೇಳಿಸುತ್ತೋ, ನನ್ನ ಮನದಲ್ಲಿ ಪ್ರತಿ ಯುಗಾದಿಯಲ್ಲೂ ಅನುರಣಿಸುವಂಥ ಹಾಡು ಅಂದರೆ ಇದೆ. ಯುಗಾದಿ ಬರಲಿಕ್ಕೆ ಅಷ್ಟು ಸಂಭ್ರಮವನ್ನು ಪ್ರಕೃತಿ ತೋರ್ತಾ ಇರುತ್ತೆ. ನಮ್ಮ ಚರ್ಮ ಕೂಡ ಚಳಿಗಾಲವನ್ನು ಕಳೆದು ಅಲ್ಲಿ ಸಾಕಷ್ಟು ನಮ್ಮ ಒಣ ಚರ್ಮ ಉದುರಿ ಹೊಸ ಚರ್ಮ ಫಳಫಳ ಅಂತ ಇರುತ್ತೆ. ಈಗ ಎಣ್ಣೆ ಸ್ನಾನವನ್ನು ಮಾಡಿ ತಿಕ್ಕಿದಾಗ ಉಳಿದು ಬಳಿದಂತಹ ಆ ಒರಟುತನದ ಚರ್ಮ ಕೂಡ ಹೊರಟು ಹೋಗುತ್ತೆ. ಹಾಗಾಗಿ ಹಬ್ಬದ ದಿವಸ ಬಾಗಿಲಿಗೆ ತೋರಣವನ್ನು ಕಟ್ತೀವಿ, ಮನೆಯಲ್ಲಿ ಒಳಗಡೆ ಹೂರಣದ ಅಡಿಗೆಯನ್ನು ಮಾಡ್ತೀವಿ. ಹಾಗೆ ನಾವು ಇಡೀ ಮೈಗೆ ಎಣ್ಣೆಯನ್ನು ಹಚ್ಕೊಂಡು ಅಭ್ಯಂಗ ಸ್ನಾನವನ್ನು ಮಾಡ್ತೀವಿ. ಎಣ್ಣೆಯನ್ನು ತಿಕ್ಕಿ ಸ್ನಾನ ಮಾಡೋದ್ರಿಂದ ನಮ್ಮ ಶರೀರ ಒಂದು ರೀತಿ ಹೊಳಪನ್ನು ಪಡೆಯುತ್ತೆ, ಉತ್ಸಾಹವನ್ನು ಪಡೆಯುತ್ತೆ. ಯುಗಾದಿಯಲ್ಲಿ ನಾವು ಮುಖ್ಯವಾಗಿ ಏನನ್ನ ತಿಂತೀವಿ ಹೇಳಿ? ಬೇವು ಬೆಲ್ಲ, ಹೌದಾ? ಬೇವು ಮತ್ತು ಬೆಲ್ಲ ನಮ್ಮ ಒಂದು ಕಷ್ಟ ಸುಖದ ಒಂದು ಸಾಂಕೇತಿಕವಾಗಿದ್ದು ನಾವು ಅದನ್ನು ಬಳಸ್ತೀವಿ ಅವತ್ತು. ಇದು ಬರೋದೇ ಚೈತ್ರ ಮಾಸದಲ್ಲಿ ಹಬ್ಬ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯ ತಿಥಿಯಲ್ಲಿ ಇದು ಬರುತ್ತೆ. ಈ ಯುಗಾದಿಯನ್ನು ನಾವು ಸಾಧಾರಣವಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತೀವಿ. ಅಮಾವಾಸ್ಯೆಯ ನಂತರದಲ್ಲಿ ಬರುವಂತಹ ಹಬ್ಬದ ಮರುದಿವಸ ಚಂದ್ರ ವೃದ್ಧಿಯನ್ನು ಹಾಕ್ತಾ ಹೋಗ್ತಾನೆ, ಬೆಳೀತಾ ಹೋಗ್ತಾನೆ, ದೊಡ್ಡದಾಗ್ತಾ ಹೋಗ್ತಾನೆ. ಇಲ್ಲಿ ಈ ತಿಂಗಳನ್ನು ನಾವು ಚೈತ್ರ ಮಾಸದಿಂದ ಹೊಸ ವರ್ಷ ಆರಂಭ ಅಂತ ಹೇಳ್ತೀವಿ. ವಸಂತ ಋತು, ಹೂಗಳ ಅರಳುವಂತಹ ಕಾಲ, ಸಾಕಷ್ಟು ಹೂಗಳು ಸಿಗ್ತವೆ.
ಹೊಸ ಶಕ್ತಿ, ಹೊಸ ಜೀವನ, ಸಂಭ್ರಮ ಅಂದರೆ ಸಂಭ್ರಮ ಅಂತ ಹೇಳ್ಬೋದು. ಯುಗಾದಿ ಹಬ್ಬ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯ ಅತ್ಯಂತ ವಿಶೇಷವಾದ ಹಬ್ಬ ಅಂತ ಹೇಳ್ಬೋದು. ಇದು ಕೇವಲ ಹೊಸ ವರ್ಷ ಅಲ್ಲ, ಇದು ಜೀವನದ ಹೊಸ ಆರಂಭ, ಪ್ರಕೃತಿಯ ಹೊಸ ಚೈತನ್ಯ, ನಮ್ಮ ಸಂಸ್ಕೃತಿಯ ಅರ್ಥಪೂರ್ಣವಾದಂತಹ ಪ್ರತಿಬಿಂಬ ಅಂತ ಹೇಳ್ಬೋದು. ಈ ಹಬ್ಬವನ್ನ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ಮತ್ತು ತೆಲಂಗಾಣದಲ್ಲಿ ಬಹಳ ಸಂಭ್ರಮದಿಂದ ಆಚರಿಸುವಂಥ ಒಂದು ಹಬ್ಬ. ವಿಶೇಷವಾಗಿ ಹಬ್ಬ ಅಂದರೆ ಮನೆ ತೊಳಿತೀವಿ, ಮಾವಿನ ತೋರಣಗಳಿಂದ ಮನೆಯನ್ನು ಅಲಂಕಾರ ಮಾಡ್ತೀವಿ, ಹೊಸ ಬಟ್ಟೆಯನ್ನು ಹಾಕ್ಕೊಳ್ತೀವಿ. ಇಲ್ಲಿ ಬಹಳ ಮುಖ್ಯವಾಗಿ ಅಂತಂದರೆ ಪಂಚಾಂಗ ಶ್ರವಣ. ಪಂಚಾಂಗ ಶ್ರವಣವನ್ನು ನಾವು ಇಲ್ಲಿ ಮಾಡೇ ಮಾಡ್ತೀವಿ. ಪಂಚಾಂಗ ಅಂದರೆ ಪಂಚ ಪ್ಲಸ್ ಅಂಗ, ಪಂಚಾಂಗ 5 ಅಂಶಗಳು. ಪಂಚಾಂಗದಲ್ಲಿರುವಂಥ ಪ್ರಮುಖವಾದ 5 ಭಾಗಗಳು ಯಾವ್ಯಾವುದು ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ. ಇಲ್ಲಿ ಯಾವಾಗಲೂ ತಿಥಿ ಅಂದ್ಕೊಳ್ಳಿ ಚಂದ್ರನ ಸ್ಥಿತಿಯ ಮೇಲೆ ಅದು ಆಧಾರಿತವಾಗಿರುತ್ತೆ. ವಾರ ಯಾವ ವಾರದಲ್ಲಿ ಬರುತ್ತೆ, ಸೋಮವಾರ ಮಂಗಳವಾರ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ನಕ್ಷತ್ರ, ಆಕಾಶದಲ್ಲಿ ಆ ಸಂದರ್ಭದಲ್ಲಿ ನಕ್ಷತ್ರದ ಸ್ಥಾನ ಏನಿದೆ, ಸೊ ಅದರ ಮೇಲೆ ಹೇಳ್ತಾರೆ ವ್ಯಕ್ತಿಯ ಗುಣ ಮತ್ತು ಅವನ ಭವಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳ್ತಾರೆ. ಯೋಗ, ಅಲ್ಲಿ ಸೂರ್ಯ ಮತ್ತು ಚಂದ್ರರ ಸಂಯೋಜನೆಯಿಂದ ನಮಗೆ ಶುಭ ಕಾರ್ಯಗಳಿಗೆ ಹೇಗೆ ಅನುಕೂಲವಾದ ಸಮಯ ಇದೆ ಅನ್ನೋದನ್ನು ನೋಡ್ತಾರೆ. ಕರ್ಣ, ಇದು ತಿಥಿಯ ಅರ್ಧ ಭಾಗ, ಕಾರ್ಯ ಆರಂಭಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಸೊ ಈ ಪಂಚಾಂಗ ಶ್ರವಣವನ್ನು ಕೇಳ್ತಾರೆ. ಪಂಚಾಂಗ ಶ್ರವಣದಲ್ಲಿ ಆ ವರ್ಷದ ಸಂವತ್ಸರದ ಅವತ್ತಿಂದ ಶುರುವಾಗುವಂಥ ಸಂವತ್ಸರದ ಹೆಸರು, ಮಳೆ ಬೆಳೆ ಸ್ಥಿತಿ, ಆರ್ಥಿಕ ಸ್ಥಿತಿ, ರಾಜಕೀಯ ಸ್ಥಿತಿ, ಜನರ ಆರೋಗ್ಯ ಮತ್ತು ಜನರಿಗೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸುತ್ತೆ. ಯುಗಾದಿ ಹಬ್ಬದಲ್ಲಿ ಮುಖ್ಯವಾಗಿ ಬೇವು ಬೆಲ್ಲ ತಿನ್ನೋದ್ರ ಜೊತೆಗೆ ಒಟ್ಟು 6 ರಸಗಳನ್ನು ಅಥವಾ 6 ರುಚಿಗಳನ್ನ, ಷಡ್ ರಸಗಳು ಅಂತ ಹೇಳ್ತಾರೆ, ಅದನ್ನು ನಾವು ಅವತ್ತು ಸೇವನೆಯನ್ನು ಮಾಡ್ತೀವಿ. ಸೊ ಬೇವು ಬೆಲ್ಲ 2 ತಗೊಳ್ಳೋದು ನಮಗೆ ಗೊತ್ತಿದೆ. ನಮಗೆ ಸಿಹಿ ಸಂತೋಷದ ಸಂಕೇತ ಆದರೆ ಕಹಿ ದುಃಖದ ಸಂಕೇತವಾಗಿರುತ್ತೆ. ಹುಳಿ ಇದು ಆಶ್ಚರ್ಯದ ಸಂಕೇತ, ಖಾರ ಕೋಪದ ಸಂಕೇತ, ಉಪ್ಪು ಆಸಕ್ತಿದಾಯಕದನ್ನು ತೋರಿಸುವಂಥದ್ದು. ಇನ್ನು ಒಂದು ಪಾನಕ ಕಷಾಯ ತೀರಿ ಅದನ್ನು ಮಾಡಿ ಕುಡಿತಾರೆ, ಅದು ಭಯ. ಅಂದರೆ ಇವೆಲ್ಲವೂ ನಮಗೆ ಇರಬೇಕು. ಸಂತೋಷ ಇರಬೇಕು, ದುಃಖ ಇರಬೇಕು, ಆಶ್ಚರ್ಯ ಇರಬೇಕು, ಕೋಪ ಇರಬೇಕು, ಆಸಕ್ತಿ ಇರಬೇಕು, ಭಯ ಇರಬೇಕು. ಇದನ್ನೆಲ್ಲ ನಾವು ಸಮರಸವಾಗಿ ತಗೊಳ್ಬೇಕು ಅನ್ನುವಂಥದ್ದು. ಪಾನಕ ಮಾಡಿ ಕೊಡ್ತಾರೆ ದೇವಸ್ಥಾನಗಳಲ್ಲಿ, ಪಾನಕವನ್ನು ಮಾಡ್ತಾರೆ. ಅದರಲ್ಲಿ ಬೇವನ್ನು ಹಾಕಿ ಬೆಲ್ಲವನ್ನು ಹಾಕಿ ಎಲ್ಲ ಕರಡಿ ಮಾಡ್ತಾರೆ. ಕುಡಿಲಿಕ್ಕೆ ರುಚಿಯಾಗಿಯೂ ಇರುತ್ತೆ. ಪ್ರಾರಂಭದಲ್ಲಿ ಒಂದು ಚೂರು ಕುಡಿಲಿಕ್ಕೆ ಕಷ್ಟ ಆದರೂ ರುಚಿಕರವಾದದ್ದು. ನನಗೆ ನೆನಪಿರುವಂಥದ್ದು ನಮ್ಮ ಮನೆಯಲ್ಲಿ ನಮ್ಮಮ್ಮ ಮಾಡ್ತಾ ಇದ್ದಂತಹ ಒಂದು ಬೇವು ಬೆಲ್ಲ ಅಂತ ಹೇಳ್ಬಿಟ್ಟು ಈ ಕಡಲೆಯನ್ನು ಉಪಯೋಗಿಸಿ, ಅದರಿಂದ, ಕಡಲೆ ಅಂದರೆ ಹುರಿಗಡಲೆಯನ್ನು ಉಪಯೋಗಿಸ್ಬಿಟ್ಟು ಅದರಿಂದ ಅದನ್ನು ಅವರು ಮಾಡ್ತಾಯಿದ್ರು. ಪಂಚಗಜ್ಜಾಯ ಅಂತ ಹೇಳ್ತಾರೆ. ಆ ಪಂಚಗಜ್ಜಾಯವನ್ನು ಮಾಡಿಕೊಂಡು ಅದಕ್ಕೇ ಅವರು ಈ ಬೇವಿನ ಎಲೆಯನ್ನು ಹುರಿದುಬಿಟ್ಟು ತುಪ್ಪದಲ್ಲಿ ಹುರಿದು ಅಥವಾ ಹೂವನ್ನು ಅದನ್ನು ಎಲೆಯನ್ನು ಹುರಿದುಬಿಟ್ಟು ಅದಕ್ಕೆ ಮಿಶ್ರಣ ಮಾಡಿಬಿಟ್ಟು ನಾವು ದೇವಸ್ಥಾನಕ್ಕೆ ಒಯ್ದು ಅಲ್ಲಿ ಅದನ್ನು ನೈವೇದ್ಯ ಮಾಡಿ ಅಲ್ಲಿದ್ದವರಿಗೆಲ್ಲ ಅದನ್ನು ಹಂಚಿ ಯುಗಾದಿ ಶುಭಾಶಯವನ್ನು ಹೇಳಿ ನಾವು ಮನೆಗೆ ಬರ್ತಾಯಿದ್ವಿ. ಬಾಲ್ಯದಲ್ಲಿ ಅದನ್ನು ಅಭ್ಯಾಸ ಮಾಡಿಸಿದಂತೂ ಅದೊಂದು ರೀತಿಯ ಸಂಸ್ಕಾರ. ನಾವೆಲ್ಲರ ಜೊತೆಗೆ, ಸಮಾಜದ ಜೊತೆ ಬೆರಿಬೇಕು, 4 ಜನರ ಜೊತೆ ಸೇರಬೇಕು ಅನ್ನೋದನ್ನು ಅಲ್ಲಿ ನಮಗೆ ಕಲಿಕೆ ಆಗುತ್ತೆ ಅಂತ ಹೇಳ್ಬೋದು. ಹಬ್ಬ ಅಂದರೆ ಕೇವಲ ಸಿಹಿ ತಿನ್ನಲಿಕ್ಕೆ ಅಲ್ಲ. ಹೇಗೆ ಯುಗಾದಿ ನಮಗೆ ಪಾಸಿಟಿವ್ ಥಿಂಕಿಂಗನ್ನು ಕೊಡುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ವಿಜ್ಞಾನ ಕೂಡ ಸೇರಿಕೊಂಡಿದೆ. ಚಳಿಗಾಲ ಮುಗಿದಿದೆ, ಬೇಸಿಗೆ ಶುರು ಆಗ್ತಾ ಇದೆ, ನಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ. ನಮಗೆ ಗೊತ್ತಿದೆ, ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ನಾವು ದಾಟುವಂಥ ಸಂದರ್ಭದಲ್ಲಿ ನಮ್ಮ ದೇಹ ಸ್ವಲ್ಪ ಚಡಪಡಿಸುತ್ತೆ, ಜ್ವರ ಬರುತ್ತೆ, ನೆಗಡಿ ಆಗುತ್ತೆ, ಸಾಕಷ್ಟು ತೊಂದರೆಗಳಾಗ್ತವೆ. ಸೊ ನಮಗೆ ಪ್ರಾರಂಭದಲ್ಲೇ ಅದನ್ನು ತಡೆಯುವಂಥ ಪ್ರಯತ್ನ ಈ ಬೇವು ಬೆಲ್ಲದಿಂದ ಅದು ಆಗುತ್ತೆ.
ನಾವು ತುಂಬ ಜನ ಏನು ಮಾಡ್ತೀವಿ ಅಂದರೆ ಯಾರಾದರೂ ಬೇವು ಬೆಲ್ಲ ಕೊಡ್ಲಿಕ್ಕೆ ಬಂದ ಕೂಡಲೇ ಆರಿಸಿ ಬೆಲ್ಲ ಮಾತ್ರ ಅದರಿಂದ ಎತ್ಕೋತೀವಿ. ಆದರೆ ಖಂಡಿತ ನಾವು ಹಾಗೆ ಅದನ್ನು ಮಾಡಬಾರ್ದು. ಏನಪ್ಪ ಅಂದರೆ ಬೇವಿನಲ್ಲಿ ಒಂದು ಬ್ಯಾಕ್ಟೀರಿಯಾ ವಿರೋಧಿ ಗುಣ ಇದೆ ಅದರಲ್ಲಿ. ಸೊ ನಾವು ಅದನ್ನು ಸ್ವಲ್ಪ ಮಟ್ಟಿಗಾದರೂ ತಿನ್ನಲೇಬೇಕಾಗುತ್ತೆ. ಬೆಲ್ಲ ರುಚಿಯ ಜೊತೆಗೆ ಒಂದು ಶಕ್ತಿಯನ್ನು ಕೊಡುತ್ತೆ. ನಮ್ಮ ದೇಹಕ್ಕೆ ಬೇಕಾದಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಅದು ಸಹಾಯ ಮಾಡುತ್ತೆ. ಮನೆ ಮನೆಗೆ ಹೋಗಿ ಅವರಿಗೆ ನಾವು ಯುಗಾದಿ ಶುಭಾಶಯವನ್ನು ಹೇಳಿ ಬೇವು ಬೆಲ್ಲವನ್ನು ತಿಂದು ಬರೋದರಿಂದ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಸಮಾಜದ ಜೊತೆ ಒಂದು ಸಮರಸವಾಗಿ ಬದುಕ್ತೀವಿ. ಹಾಗೆ ಮನಸ್ಸಿಗೆ ಒಂದು ಉತ್ಸಾಹ ಸಿಗ್ತಾ ಹೋಗುತ್ತೆ. ಹಬ್ಬ ಅಂದ ಕೂಡಲೇ ಸಾಧಾರಣವಾಗಿ ನಾವು ಯಾರು ದೇವಸ್ಥಾನ ಒಂದು ಹೋಗ್ತೀವಿ ಬಿಟ್ಟರೆ ವಿಶೇಷ ಎಲ್ಲಿ ಹೋಗೋದಕ್ಕೂ ಅಷ್ಟು ಮನಸ್ಸನ್ನು ಮಾಡಲ್ಲ. ಕುಟುಂಬದ ಜೊತೆ ಸಮಯವನ್ನು ಕಳಿತೀವಿ. ಇದು ಸಂಬಂಧಗಳನ್ನು ಗಟ್ಟಿ ಮಾಡುತ್ತೆ. ಒಟ್ಟಿಗೆ ಊಟವನ್ನು ಮಾಡೋದ್ರಿಂದ ಊಟದಲ್ಲಿ ಒಂದು ಕೂಡ ಖುಷಿ ಆಗ್ತಾಯಿದೆ. ಈಗ ಒಂದು ಹರಿಬರಿಯ ಜೀವನ ಪದ್ಧತಿಯಲ್ಲಿ ನಾವು ಒಟ್ಟಿಗೆ ಊಟ ಮಾಡೋದೇ ಬಹಳ ಕಡಿಮೆ ಆಗ್ತಾಯಿದೆ. ಇದು ಕೂಡ ಬಹಳ ಒಳ್ಳೆಯದು. ಹಾಗೆ ನಾವು ಹಿರಿಯರಿಂದ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನು ಕೂಡ ಪಡಿತೀವಿ. ಅಪ್ಪ ಅಮ್ಮ ಮಕ್ಕಳಿಗೆ ಹೇಳ್ತಾರೆ, ದೇವರಿಗೆ ನಮಸ್ಕಾರ ಮಾಡು, ಅಜ್ಜ ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡು, ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡು. ಸೊ ಒಂದು ವೇಗದ ಜೀವನದಲ್ಲೂ ಕೂಡ ನಾವು ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಮೌಲ್ಯಗಳನ್ನು ಅವರಿಗೆ ದಾಟಿಸುವಂಥ ಪ್ರಯತ್ನ ಮಾಡ್ತೀವಿ. ಹಬ್ಬಗಳಿಂದ ಆಗುವಂಥ ಮುಖ್ಯವಾದ ಕೆಲಸ ಅಂದರೆ ನಮ್ಮ ಮೌಲ್ಯಗಳ ಒಂದು ವರ್ಧನೆ ಆಗ್ತಾ ಹೋಗುತ್ತೆ. ಅದು ಒಬ್ಬರಿಂದ ಒಬ್ಬರಿಗೆ ಹರಿಯುತ್ತಾ ಹೋಗುತ್ತೆ. ಹಾಗಾಗಿ ಯುಗಾದಿಯ ಒಂದು ಸ್ವಾರಸ್ಯ ಏನಿದೆ ಅವತ್ತಿನಿಂದ ಇವತ್ತಿನವರೆಗೂ ಉಳ್ಕೊಂಡಿದೆ. ನಿಮ್ಗೆ ಈಗಾಗಲೇ ಗೊತ್ತಾಗ್ತಾ ಇದೆ ಮಾಧ್ಯಮಗಳಲ್ಲಿ ಎಲ್ಲ ಜನ ತಮ್ಮ ಬೇರುಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪ ಅಮ್ಮ ಎಲ್ಲಿದ್ದಾರೋ ಅಲ್ಲಿ ಹೋಗ್ಬಿಟ್ಟು ಹಬ್ಬವನ್ನು ಆಚರಣೆ ಮಾಡಬೇಕು ಅಂದ್ಕೊಂಡು ಈಗಾಗಲೇ ಊರಿಗೆ ಹೋಗಲಿಕ್ಕೆ ಅವರು ತಮ್ಮ ಸೀಟ್ಗಳನ್ನು ಬುಕ್ ಮಾಡ್ಕೊಂಡಿರ್ತಾರೆ. ಆ ಬಸ್ಸುಗಳು ಎಲ್ಲಿ ರಶ್ ಆಗ್ಬಿಡುತ್ತೋ, ಎಲ್ಲಿ ನನಗೆ ಹೋಗಲಿಕ್ಕೆ ಆಗಲ್ವೋ ಅನ್ನುವಂಥ ಧಾವಂತ ಕೂಡ ಅವರಲ್ಲಿ ಇರುತ್ತೆ. ಸೊ ಇದು ನಮ್ಮ ಮೌಲ್ಯಗಳು ಇನ್ನೂ ಉಳ್ಕೊಂಡಿದೆ ಅನ್ನೋದಕ್ಕೆ ಈ ಹಬ್ಬಗಳು ಕೂಡ ಕಾರಣ ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಕರ್ನಾಟಕದಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ನಮಗೆ ಗೊತ್ತಿದೆ ಹಬ್ಬವನ್ನು. ಆಂಧ್ರ ಪ್ರದೇಶದವರು ನಾವು ಬೇವು ಬೆಲ್ಲ ಅಂತ ತಿಳ್ತೀವಿ, ಆದರೆ ಅವರು ಉಗಾದಿ ಪಚ್ಚಡಿ ಅಂತ ಮಾಡ್ತಾರೆ. ಬೇವು ಬೆಲ್ಲ ಹುಣಸೆ ಮೆಣಸು ಎಲ್ಲ ಹಾಕಿ ಮಾಡುವಂತಹ ಒಂದು ಪಚ್ಚಡಿ ಅಂತ ಮಾಡ್ತಾರೆ. ಅಂದರೆ ಜೀವನದ ಮಿಶ್ರ ಅನುಭವಗಳು ಇದರಲ್ಲಿದೆ. ಅಂದರೆ ಪ್ರಾರಂಭದಲ್ಲೇ ನಮ್ಮ ಮನಸ್ಸನ್ನು ನಾವು ಸಿದ್ಧಗೊಳಿಸ್ಕೊಳ್ಳೋದು, ಹೀಗಿದೆ ನಾವು ಗಟ್ಟಿಯಾಗಬೇಕು ಅನ್ನುವಂಥ ವಿಚಾರವನ್ನು ಅಲ್ಲಿ ಕೊಡ್ತಾ ಹೋಗ್ತಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವ ಅಂತ ಕರೀತಾರೆ. ಮನೆ ಮುಂದೆ ಒಂದು ಧ್ವಜದ ರೀತಿ ಒಂದು ಕಟ್ತಾರೆ. ಸಿಹಿ ತಿಂಡಿಗಳನ್ನು ಮಾಡ್ತಾರೆ. ಎಲ್ಲರ ಜೊತೆಗೆ ಸಂಭ್ರಮದಿಂದ ಊಟವನ್ನು ಮಾಡ್ತಾರೆ. ಗುಡಿ ಅಂತಂದರೆ ಅಲ್ಲಿ ಒಂದು ವಿಜಯ ಮತ್ತು ಶುಭದ ಸಂಕೇತ. ಮನೆ ಮುಂದೆ ಹಬ್ಬ ಇದನ್ನು ಕಟ್ತಾರೆ ಬಾವುಟವನ್ನು. ಇನ್ನು ತಮಿಳುನಾಡಿನಲ್ಲಿ ಅವರು ಪುತ್ತಾಂಡು ಅಂತ ಕರೀತಾರೆ. ಪುತ್ತಾಂಡು ಅಂತಂದರೆ ಅವರು ಶುಭ ವಸ್ತುಗಳನ್ನು ಬೆಳಗ್ಗೆ ನೋಡುವಂಥದ್ದು. ವಿಶೇಷವಾದ ಊಟವನ್ನು ಮಾಡ್ತಾರೆ. ಒಳ್ಳೆ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾರೆ. ಬೆಳಗ್ಗೆ ಒಳ್ಳೆಯದನ್ನು ನೋಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಅವರ ಒಂದು ಅನುಭವ. ಇನ್ನು ನೀವು ಕೇರಳ ಕಡೆ ಹೋದರೆ ವಿಶು ಅಂತ ಹೇಳ್ತಾರೆ. ಹಣ್ಣಿನಿಂದ ಹೂವಿನಿಂದ ನಾಣ್ಯಗಳಿಂದ ಅಲಂಕಾರವನ್ನು ಮಾಡಿರ್ತಾರೆ. ಮಕ್ಕಳನ್ನು ಬೆಳಗ್ಗೆ ಅವ್ರನ್ನ ಕರ್ಕೊಂಬಂದುಬಿಟ್ಟು ಫಸ್ಟು ಕಣ್ಣು ಮುಚ್ಚಿ ಕಣ್ಣು ಬಿಟ್ಕೊಳ್ಳೋರಿಗೆ ಕಾಣುವಂಥದ್ದೇ ಅದಾಗಿರಬೇಕು ಅನ್ನೋದನ್ನು ಮಾಡ್ತಾರೆ. ವಿಶು ಕೈನೀಟಮ್ ಅಂತ ಹೇಳ್ತಾರೆ. ಮಕ್ಕಳಿಗೆ ಹಣವನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ದೀಪ ಹಚ್ತಾರೆ. ನಮಗೆ ಗೊತ್ತಿದೆ ಕೇರಳದಲ್ಲಿ ದೀಪಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ ಅದು ಸಮೃದ್ಧಿ ಮತ್ತು ಭಾಗ್ಯದ ಸಂಕೇತ ಅಂತ. ಇನ್ನು ಪಂಜಾಬ್ನಲ್ಲಿ ಅದನ್ನು ವೈಸಾಖಿ ಅಂತ ಕರೀತಾರೆ. ವಿಶೇಷವಾಗಿ ಇದನ್ನು ಬೆಳೆ ಹಬ್ಬವಾಗಿ ಅವರು ಮಾಡ್ತಾರೆ. ಭಾಂಗ್ರಾ ನೃತ್ಯವನ್ನು ಮಾಡ್ತಾರೆ. ಗುರುದ್ವಾರದಲ್ಲಿ ಪೂಜೆಯನ್ನು ಮಾಡ್ತಾರೆ. ಅವರು ಕೃಷಿ ಜೀವನವನ್ನು ಬಹಳ ಚೆನ್ನಾಗಿ ಈ ಸಂದರ್ಭದಲ್ಲಿ ಅನುಭವಿಸಿ ಆಚರಣೆಯನ್ನು ಮಾಡ್ತಾರೆ. ಒಟ್ಟಾರೆ ಎಲ್ಲ ಪ್ರಾಂತ್ಯಗಳಲ್ಲೂ ಹಬ್ಬದ ರೂಪ ಬೇರೆ ಬೇರೆ ಇದ್ದರೂ ಕೂಡ ಅರ್ಥ ಒಂದೇ. ಜೀವನವನ್ನು ಹೊಸ ಆರಂಭ ಮಾಡ್ತೀವಿ. ಸಂತೋಷದಿಂದ ಮತ್ತು ಸಮೃದ್ಧಿಯಿಂದ ನಾವು ಮಾಡ್ತೀವಿ. ಕುಟುಂಬ ಮತ್ತು ಸಂಪ್ರದಾಯನ ಉಳಿಸ್ಕೊಂಡು ಹೋಗ್ತೀವಿ. ದ ಬೆಸ್ಟ್ ಪಾರ್ಟ್ ಈಸ್ ವಿ ಆರ್ ಥಿಂಕಿಂಗ್ ಪಾಸಿಟಿವ್. ನಾವು ಸಕಾರಾತ್ಮಕ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಮುಂಬರುವಂತಹ ಎಲ್ಲ ವಿಚಾರಗಳನ್ನು ನಾವು ಒಳ್ಳೆಯ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅನ್ನುವಂಥದ್ದು ಈ ಉಗಾದಿ ನಮಗೆ ಹೇಳುತ್ತೆ. ಮಾತಾಡ್ತಾನೆ ಇರೋಣ ಅಂತ ಅನಿಸುತ್ತೆ. ಸೊ ನಿಮ್ಮೆಲ್ಲರ ಜೀವನ
ಬೇವು ಬೆಲ್ಲದಂತೆ ಸಿಹಿ ಕಹಿ ಅನುಭವಗಳನ್ನು ಸಮನಾಗಿ ಸ್ವೀಕರಿಸುವಂಥ ಶಕ್ತಿ ನಿಮಗೆಲ್ಲ ಸಿಗಲಿ. ನಿಮ್ಮ ಜೀವನ ಸಂತೋಷವಾಗಿರಲಿ. ಜೀವನದಲ್ಲಿ ಬರುವಂತಹ ಹೊಸ ಅವಕಾಶಗಳನ್ನು ಬಳಸ್ಕೊಳ್ಳೋಣ. ಹಳೆಯ ತಪ್ಪುಗಳನ್ನು ಮರೆತು ಬಿಡೋಣ. ಹೊಸ ಕನಸುಗಳೊಂದಿಗೆ ಮುನ್ನಡೆಯೋಣ. ನಿಮ್ಮೆಲ್ಲರ ಜೀವನ ಒಂದು ಹೊಸ ಯಶಸ್ಸಿನಿಂದ ಕೂಡಿರಲಿ, ಭರವಸೆಯಿಂದ ಕೂಡಿರಲಿ ಅಂತ ಹೇಳ್ತಾ ಯುಗಾದಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ನಾನು ನಿಮ್ಮ ಸಂಧ್ಯಾ ಭಟ್. ನಮಸ್ಕಾರ.